ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೂಗೂರು ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ನಮ್ಮ ಅಜ್ಜಿಯವರ ಮನೆ ದೇವರಂತೆ ಏನೋ ಜಾತ್ರೆ ಇದೆ ಅಂತ ನೋಡಿಕೊಂಡು ನೆಕ್ಸ್ಟ್ ನಾವು ಹಂಗೆ ಮಲ್ಲೇಶ್ವರ ಬೆಟ್ಟ ಬಂದಿದ್ದೀವಿ ಗೈಸ್. ಇವನ್ನೆಲ್ಲ ಕರ್ಕೊಂಡು ಹೋಗೋಣ ಬನ್ನಿ ಗೈಸ್. ಅವ ಹಾಯ್ ಮಾಡು, ಹಾಯ್ ಮಾಡು. ಎಲ್ಲರೂ ಗೈಸ್ ಕಾರಲ್ಲಿ ಮುಗಿಸ್ಕೊಂಡು ಹಂಗೆ ಮಲ್ಲೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಗೈಸ್. ನಮ್ಮಪ್ಪ ನಮ್ಮಮ್ಮ ಆಗಲೇ ನಡ್ಕೊಂಡು ಹೋಗಿದ್ದಾರೆ. ನ್ಯೂ ಇಯರ್ ದಿನವೇ ನಡ್ಕೊಂಡು ಹೋಗಿದ್ದಾರೆ ಗೈಸ್. ನಾವು ಇವತ್ತು ಹೋಗ್ಬಿಟ್ಟು ಚೆನ್ನಾಗಿದ್ದೀವಿ ಗೈಸ್. ಬಟ್ ನಾವು ಕಾರಲ್ಲಿ ಹೋಗ್ತೀವಿ, ಅವ್ರಲ್ಲಿ ನಡ್ಕೊಂಡು ಹೋಗ್ತೀವಿ ಗೈಸ್. ಮನ್ವಿತ್ನ ಕರ್ಕೊಂಡು ಹೋಗ್ತೀವಿ. ನೀನೇ ಕೊಡಿಸ್ತಿರೋದು? ನನ್ನ ತಮ್ಮ ನಂಗೆ ಕೊಡ್ಸ್ತಾನೆ ಗೈಸ್. ಟೀ ಕುಡಿಯೋಕ್ಕೆ ಸ್ಟಾಪ್ ಹಾಕಿದ್ವಿ ಗೈಸ್. ನಾವು ಅನ್ನೂರಲ್ಲಿ ಸ್ಟಾಪ್ ಹಾಕ್ಬಿಟ್ಟು ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ ಗೈಸ್. ಕಾಫಿ ಕುಡ್ಕೊಬಿಟ್ಟು ಕಾಫಿ ಲೋಟದೆ ಗೈಸ್. ಕುಡಿಯೋದು ಬಿಡ ಗೈಸ್. ಹೋಯ್ತದೆ ಗೈಸ್. ಆಲ್ಕೋಹಾಲ್ ತಗೊಬಂದವನೇ ಪ್ರಭುಂದು. ಫೈನಲಿ ಬಂದ್ವಿ ನಮ್ಮ ಅಪ್ಪರಿಗೆ ಗೈಸ್. ನಾವು ಮಮ್ಮಿ ಅಲ್ಲ ರೂಮ್ ವೈಷ್ಣವಿ ನಮ್ಮಪ್ಪ ಇವರು ಎಲ್ಲ ಆ ಕಡೆ ಹೋದ್ರು ಗೈಸ್. ದುಡ್ಡು ಕೊಡು ಜಗಳ ಆಡ್ತಾರೆ ಇಬ್ರು. ಮನ್ವಿತ್ ಗೈಸ್, ಈಗ ಮನ್ವಿತ್ ಅಪ್ಪ ಜೊತೆ ಹೋಯ್ತಾರೆ ನಾಳೆ ನಡ್ಕೊ ಬರೋಕ್ಕೆ. ನಾವು ಕಾರಲ್ಲಿ ಹೋಗುತ್ತೇವೆ. ಏನಾ ಬಾಯ್. ನಾಳೆ ಎಷ್ಟು ಗಂಟೆ ನೀವು ಬರೋದು ಬೆಟ್ಟಕ್ಕೆ? 12 ಗಂಟೆ. 12 ಗಂಟೆ ನಾವು ಒಂಟೆ ಹೋಗಿರ್ತೀವಿ ಪೂಜೆ ಮಾಡಿಸ್ಕೊಂಡು. ಆಯ್ತು ಬಾಯ್. ಮಮ್ಮಿ ನೋಡ್ಲಿಲ್ಲ, ಮಮ್ಮಿಗೆ ಹೇಳು ಬಂದೋದ್ರು ಅಂತ. ಅದು ಸಿಕ್ಕರೆ ಹೋಯ್ತೀವಿ. ಬಾಯ್. ನಮ್ಮಪ್ಪ ಅಲ್ಲಿ ಗೈಸ್. ಮಮ್ಮಿ ಚೆನ್ನಾಗಿ ಹೇಳ್ತಾರೆ. ಟ್ಯೂಷನ್ಗೆಲ್ಲ ಹೌದು, ನಮ್ಮ ಮಮ್ಮಿ ಚೆನ್ನಾಗಿ ಹೇಳ್ತದೆ. ಇದು ಯಾವಾಗಲೂ ಹೋಗ್ಬೇಕಾದ್ರೆ ಬಸ್ಸಲ್ಲೆಲ್ಲ ಕೂತ್ಕೊಂಡು ಹೋಗ್ತಿದ್ ನಮ್ಮ ಮಮ್ಮಿ. ಅದೇನೇನೋ ಹೇಳ್ತಾವ, ನಂಗೆ ಹೇಳಕ್ಕೆ ಬರೋದು ಹಂಗೆ. ನೀನು ಹೇಳಮ್ಮ ಅಮ್ಮ, ನೀನು ಹೇಳು. ಎಲ್ಲವಳಂತ ನಿಮ್ಮ ಮಮ್ಮಿ? ಇಲ್ಲ ಇಲ್ಲ ಅವಳಂತ ನಮ್ಮ ಮಮ್ಮಿನ ಸಿಕ್ಕರು ಗೈಸ್. ಸರಿ, ಇನ್ನು ಅಡುಗೆನೇ ಮಮ್ಮಿ ಇನ್ನು 1 ಅವರ್ ಬೇಕಂತಲ್ಲ ಅಡುಗೆ ಆಗೈತೆ. ಅಡುಗೆ ಬಡಿಸ್ತಿಲ್ವಲ್ಲ, ಲೇಟ್ ಆಯ್ತದೆ. ನೀವು ಪೂಜೆ ಮಾಡಿ ಹೆಂಗೆ ಬೇಜಾರಿಲ್ಲ? ಶಾಂತಮ್ಮ ಯಾರು ಇಲ್ವಲ್ಲ ಈ ಸಲ? ಬೇಜಾರಾಯ್ತಾ? ಈ ಸಲ ಇಲ್ಲ ಅಂತ ಇಷ್ಟು ಗಂಟೆ ನಿಮ್ಮ ಅಪ್ಪನ ಸಂಜೆಲ್ಲ ಓದೋನ್ ಪುಣ್ಯದ ಸಿಕ್ತು. ಕೂತು ಬೇಜಾರಾಗಿ ಈ ಕುಳ್ಳ ಬಂದ್ಮೇಲೆ ಬಾಗ್ಲತ್ರ ಕೂತಿದ್ನಲ್ಲ. ಇಲ್ಲೇ ಕಡೆ ಅಲ್ಲೇ ನಿಂತ ನೀವು ಬಾ ಇದ್ರಲ್ಲೇ. ನೀನ್ ಮಗನ್ ಕರ್ಕೊಂಡ್ ಬೈ ವರ್ಷ ಆಮೇಲೆ ವರ್ಷ ಬರಕ್ಕಾಗಲ್ಲ. ಅದಕ್ಕೆ ಮಗನ್ ಕರ್ಕೊಂಡ್ ಬಿಟ್ಟಿದೀವಿ. ನಾಳೆಗೆ ಅವನು ಬರ್ತಾರಂತೆ ಕಣ. ಊಟ ಮಾಡ್ಕೊಂಡು ರೂಮ್ ಸಿಗ್ತಾರ ಕಷ್ಟ. ಬಾಯ್ ಮಮ್ಮಿ. ಬಾಯ್ 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 ಮನ್ವಿತ್. ಒಂದ್ ಜಾಗ ಫ್ರೀ ಆಡ್ಬೇಕಾಯ್ತದೆ ಗೈಸ್. ಫೈನಲಿ ಬಂದು ಬೆಟ್ಟಕ್ಕೆ ತಲುಪಿದ್ವಿ. ರೂಮ್ ಮಾಡ್ಕೊಂಡು ರೂಮಿಗೆ ಬಂದಿದ್ದೀವಿ ಗೈಸ್. ಎಲ್ಲರೂ ಇಲ್ಲಿ ಕೂತ್ಕೊಂಡು ರೂಮ್ ಮಾಡಿ ಇಲ್ಲಿ ನೋಡಿ ಗೈಸ್. ಇವರೇ ಗೈಸ್ ರಾಜವಣ್ಣ ನಮ್ಮನ್ನ ಇಲ್ಲಿ ಗಂಟ ಕರ್ಕೊಬಂದಿರೋರು. ಇವರೇ ಗೈಸ್ ಇಲ್ಲಿ ಗಂಟ ನಮ್ಮ ಕಾರಲ್ಲೆಲ್ಲ ಕರ್ಕೊಬಂದು ಸೇಫಾಗಿ ಬಿಟ್ಟವ್ರೆ. ಟೈಮ್ ಎಷ್ಟು ಇವಾಗ? ಹಾಂ 8 ಗಂಟೆ ಗೈಸ್. 8 ಗಂಟೆ ಅಲ್ಲಿ ಬಿಟ್ಟಾಗ ಎಷ್ಟು ಗಂಟೆ? ನಾವು 2 ನಾವು ಕುದತಿ ಬಿಟ್ಟಾಗ 2 ಗಂಟೆ ತಾನೆ.
2 ಗಂಟೆ ಗೈಸ್ ಅಲ್ಲಿ ಬಿಟ್ಟಿದ್ಕೆ ಅಲ್ಲಿಂದ ದರ್ಶಿನಿ ಆಂಟಿ ಕರ್ಕೊಂಡು ಎಲ್ಲರೂ ಕರ್ಕೊಂಡು ಗೈಸ್ ಫೈನಲಿ ಬಂದಿದ್ದೀವಿ ಬೆಟ್ಟಕ್ಕೆ. ರೂಮಲ್ಲಿ ರೆಸ್ಟ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋದ ಗೈಸ್. ಎಲ್ಲರೂ ಇವ್ರು ಕಳ್ಳರು ನಮ್ಮನ್ನ ಬಿಟ್ಬಿಟ್ಟು ಅವ್ವಮ್ಮ ಮಗಳು ಇಬ್ರು ಮಾತ್ರ ಹೋಗ್ಬಿಟ್ಟವ್ರು ನೋಡಿ ಗೈಸ್. ಅವ್ರು ಅಲ್ಲವ್ರೆ ನಾವಿನ್ನೂ ಇಲ್ಲೋಗಿದ್ದೀವಿ ಗೈಸ್ ದರ್ಶನಕ್ಕೆ. ಅಷ್ಟೇನಾ ಹೇಳು ಇನ್ನೂ ಸುದ್ದಿ ಹೇಳು. ಹುಲಿ ವಾಹನಕ್ಕೊಂದ್ಸಲ ಹೋಗಿ ನೀನ್ ಹೇಳು ಹೇಳ್ಬಿಡು. ಕಾಡು ಪೂಜೆ ಮಾಡ್ಸಲ್ವಾ ಒಳಗ? ಶ್ರೀ ಮಲ್ಲೇಮಹದೇಶ್ವರ ಬೆಟ್ಟ ಸ್ವಾಮಿ ದೇವಸ್ಥಾನಗಳಿದೆ ಗೈಸ್. ಇಲ್ಲಿ ಫೋಟೋ ತೆಗೆಸೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಗೈಸ್. ದರ್ಶನ ಮುಗಿಸ್ಕೊಂಡು ಈಗ ರೂಮ್ಗೆ ಹೋಗ್ತಿದ್ದೀವಿ ಗೈಸ್. ದರ್ಶನ ಚೆನ್ನಾಗಾಯಿತು. 1/2 ಅವರ್ಗೆ ದರ್ಶನ ಮಾಡ್ಕೊಂಡು ಬಂದ್ವಿ ಕ್ಯೂವಲ್ಲಿ ಹೋಗ್ಬಿಟ್ಟು. ಇವತ್ತು ನಾವು ಬಂದಿದ್ದೀವಿ. ನಾಳೆ ಅಪ್ಪ ಅಮ್ಮ ನಡ್ಕೊಂಡು 12 ಗಂಟೆಗೆಲ್ಲ ಬೆಟ್ಟ ರೀಚ್ ಆಗ್ತಾರೆ. ಅದಾದಮೇಲೆ ಅಜ್ಜಿ ಭುವನ ಮೇ ಬಿ ಬರ್ಬೋದು. ಭುವನ ಬರೋ ಡೌಟು ಗೈಸ್. ನಾಳೆ ಅವ್ರು ಬಂದು ಏನು ತುಪ್ಪದ ಕಷಿ ಏನೋ ಮಾಡೋರೆ. ಅದನ್ನು ತೊಗೊಬಂದು ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಚಿನ್ನತ್ತರ ಎಳಿಸ್ತಾರಂತೆ. ಬಟ್ ನಾನು ಇರಾಶಲ್ಲಿ ಹೋಗ್ಬಿಡ್ತೀನಿ. ನನಗೆ ನಾಡಿದ್ದು ಕಾಲೇಜಲ್ಲಿ ಎಕ್ಸಾಮ್ ಐತಿ ಗೈಸ್. ಸೊ ಹಂಗಾಗಿ ನಾನು ಇರೋಕ್ಕಾಗಲ್ಲ ಅಂತ ಇವಾಗಲೇ ಬಂದ್ವಿ ಗೈಸ್. ನಾವು ಬಂದಿದ್ದೀವಿ ಮುಗಿಸ್ಕೊಂಡು ಇವಾಗ ಎಲ್ಲರೂ ಕಾರ್ ಹತ್ತಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ಗೈಸ್. ಏನು ನಾಳೆ ಒಂದು ಬೇಜಾರಂದ್ರೆ ನಾಳೆ ನಾನು ಇರಲ್ಲ ಗೈಸ್. ಇವರು ಚಿನ್ನತ್ತರ ಇಳಿಸ್ಬೇಕಾದ್ರೆ ನಾನು ಭುವನ ಮೇ ಬಿ ಮಿಸ್ ಆಗ್ಬೋದು. ಅವಳಿಗೇನೋ ಟೆಸ್ಟ್ ಆಯ್ತಂತೆ, ಅವಳು ಬರಲ್ಲ ಅಂತ ಇದ್ಲು. ಅವಳು ಗ್ಯಾರಂಟಿ ಇಲ್ಲ. ನಾನು ಇವತ್ತು ಹೊಂಟೋಗ್ಬಿಡ್ತೀನಿ. ನಾಳೆ ಬೆಳಿಗ್ಗೆ ದರ್ಶನ ಮಾಡ್ಕೊಂಡು ಮತ್ತೆ ಹೊಂಟೋಗ್ಬಿಡ್ತೀವಿ. ನಾನು ಭುವನ ಇಬ್ಬರು ಮಿಸ್ ನಮ್ಮ ಮನೆಯಿಂದ ಎಲ್ಲರೂ ಬಂದವರು. ನಾನು ಚಿನ್ನತ್ತರ ಇಳಿಸ್ಕೊಂಡು ಅವರು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಗೈಸ್. ಓಕೆ ಗೈಸ್, ಮೊದಲು ಸಿಗ್ತೀನಿ. ಸೆಟ್ ದೋಸೆನಾ ಎಲ್ಲ? ಹೋಗು ಹತ್ರ ಹೋಗು ಅದು ಕೆಡ್ಸಲ್ಲ. ಅಷ್ಟು ಏನು ಮಾಡಲ್ಲ. ಅದು ಕಿಟಕಿಯಿಂದ ಬರಕಾಯ್ತದ? ಹೊಂಟೈತಿ ಬಾ ಬರ್ತದೆ ತಿಂದು ಬರ್ತದಿರು. ಕೊಡು ಬೇಗ 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 ಕೊಡು. ಇನ್ನೊಂದು ಬತ್ತು ಅಲ್ಲಿ ಇಟ್ಕೋ. ಕಿಟಕಿ ಹತ್ರ ಇಟ್ಕೋ. ಮೇಲಕ್ಕೆ ಇಟ್ಕೋ ಕೊಡು. ಹಂಗೆ ನೋಡು ಕೊಡು. ಹಂಗೆ ಗೈಸ್. ರೂಮಿಂದ ಎದ್ದು ಸ್ನಾನ ಮಾಡಿಕೊಂಡು ಫ್ರೆಶಪ್ ಆಗಿ ದರ್ಶನ ಮತ್ತೆ ಹೋಯ್ತಾ ಇದ್ದೀವಿ. ಇವರೆಲ್ಲ ಅಲ್ಲಿ ಹೋಯ್ತಾ, ನಾವು ಇವಾಗ ಹೋಯ್ತಾ ಇದ್ದೀವಿ. ಸ್ನಾನ ಮಾಡಿಕೊಂಡು ಎದ್ದು ಫ್ರೆಶಪ್ ಆಗಿ ಇದಿದೆ ಲೇಟು ಗೈಸ್. ಹಂಗಾಗಿ ಲೇಟಾಗಿ ಹೋಯ್ತಾ ಇದ್ದೀವಿ. ಗೌತು ನೋಡಿ ಆನೆ ನೋಡೋಕ್ಕೋಸ್ಕರ ಓಡ್ತವನೆ ಅಮ್ಮನ ಕರ್ಕೊಂಡು. ಅಪ್ಪು ಓಡು ಬೇಗ ನೀನು ಗುಡುಗುಡು ಅಂತ ಅಲ್ಲಿರು. ನೋಡಿ ಓಡ್ತಾವ್ರೆ ಇಬ್ರು. ಸುದಿನವೇ ಗೌತುನುವೆ ರನ್ನಿಂಗ್ ರೈಸ್ ಗೈಸ್. ಆನೆ ನೋಡೋಕೆ ಓಡ್ಕೊ ಬಂದ್ವಿ. ಸುಸಿದಪ್ಪ ಹೆಂಗಿತ್ತು, ಹೆಂಗೆ ಓಡ್ಕೊ ಬಂದ್ವಿ. ಇವರು ನಾನು ಗೈಸ್ ಇಬ್ಬರು ಕರ್ಕೊ ಓಡ್ ಬಂದವ್ರು. ನೀವು ಅಲ್ಲೇ ಅವ್ರೆ ಅಲ್ಲಿ ಬತ್ತೈತೆ ನೋಡೋಕ್ಕೋಸ್ಕರ ಬಂದ್ವಿ. ಆನ್ ಮಾಡಿದ್ಯಾ?
ಜನ ಸಾಗರ ಮಾತ್ರ ಇಲ್ಲೊಂದು ಬೆಟ್ಟದಲ್ಲಿ ಈಗ ಸಂಡೇ ಆಗಿದ್ದರಿಂದ ನೋಡಿ ಲಾಮ ಬೆಳ್ಕೊಂಡು ವೈಷ್ಣವಿ ನಮ್ಮ ಆಂಟಿ ಇವರು ನಾನು ಎಷ್ಟೊಂದು ಜನ ರಶ್ಶು. ಓಕೆ 20. ಸುದ್ದಿ ಹೇಳು ನೀನು. ಗೈಸ್ ಮತ್ತೆ ಫೈನಲಿ ನನ್ನ ತಮ್ಮ ಮತ್ತೆ ಸಿಗ್ತ. ಏನು ಅದೇ ಬಟ್ಟೆಲಿ ಇದ್ಯಾ? ಅದೇ ಬಟ್ಟೆಲಿ ಇದ್ಯಾ? ಅಲ್ಲಿ ಹೋಗಿ ಸ್ನಾನ ಮಾಡ್ತೀರಾ? ತಿಕ್ಲು ಇವಾಗ ಹೋಗ್ಬಿಟ್ಟು ಹೋಗ್ಬೋದೈತಲ್ಲ ಗೈಸ್. ಅಲ್ಲಿ ಇಷ್ಟೊಂದು ಜನ ಎಲ್ಲ ನಡ್ಕೊ ಬಂದವ್ರೆ. ಇಲ್ಲೇ ನಮ್ಮ ಮಮ್ಮಿ ಪ್ಯಾಕಿಂಗ್, ನಮ್ಮಪ್ಪ ಅವರು ನಡ್ಕೊ ಬರ್ತಾರೆ. ಇಲ್ಲಿಗೆ ಹಾಕ್ಸ್ಕೊಬತ್ತೆ ಅಂತಪ್ಪ. ಯಪ್ಪ ಎಷ್ಟು ಜನ ಬಂದವ್ರೆ ನಡ್ಕೊಂಡು. ಇಲ್ಲಿ ಇವರು ಹೆಂಗೆ ಕೂತಾರೆ ನಾಷ್ಟ ತಿನ್ನೋಕ್ಕೆ. ಎಲ್ಲರೂ ಊಟ ಕೂತಿದ್ರು ಆದರೆ ಬಸ್ ಬಂದ್ಬಿಡ್ತು ಗೈಸ್. ಎಲ್ಲ ಇವಾಗ ಎಲ್ಲ ಇದೆ ಹೇಳ್ತವ್ರೆ ಗೈಸ್. ನಾನು ಒಂದು ವರ್ಷದಲ್ಲಿ ನಡ್ಕೊಂಡ್ಬಿಟ್ಟು ತಾಳ್ಬೇಕಿಂದ ಒಬ್ಬಳೇ ಮೈಸೂರಿಂದ ತಾಳ್ಬೇಕು ಅನ್ಕೊಂಡ್ಬಂದು ಅಲ್ಲಿಂದ ನಡ್ಕೊಂಡು ಹೋಗಿ ಹೋದ ವರ್ಷ. ಈ ವರ್ಷ ಹೋಗ್ತಿಲ್ಲ, ನಾಳೆ ಎಕ್ಸಾಮ್ ಇರೋ ಕಾರಣ ಹೋಗ್ತಿಲ್ಲ. ಮತ್ತು ನಮ್ಮ ಅಜ್ಜಿ ಯಾರೋ ಹೊರಟವ್ರೆ ಊರಿನ ಸಂಜೆ ಚಿನ್ನತೆರೆಲ್ಲ ಇಳಿಸ್ತಾರೆ. ಅದಕ್ಕೆ ನನ್ನ ತಮ್ಮನೂ ಬಂದ್ಬಿಟ್ಟು ನಡ್ಕೊಂಡು ಹೋಯ್ತವನೆ. ಅವನು ಹೋದ ವರ್ಷ ಗೈಸ್ ಎಲ್ಲಿಂದ ದುಗ್ನಳ್ಳಿಯಿಂದಲೇ ನಡ್ಕೊಂಡು ಬಂದಿದ್ದ ಅವನು ಹೋದ ವರ್ಷ. ಈ ವರ್ಷ ತಾಳ್ಬೇಕಿಂದ ಅವ್ನು ರಜೆ ಇರಲಿಲ್ಲ ಅಂತ ಅಂದ್ಬಿಟ್ಟು ತಾಳ್ಬೇಕಿಂದ ನಡ್ಕೊಂಡು ಹೋಯ್ತವನೆ. ನಾವು 3 ಜನ ಮಾತ್ರ ಕಾರ್ ಊಟ ಮಾಡ್ತಾರೆ. ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಆ ಕಡೆ ನಮ್ಮ ಮಮ್ಮಿ, ಸ್ವಾತಿ ಅಕ್ಕ, ದರ್ಶಿನಿ ಇಲ್ಲಿ ಇಲ್ಲ, ಅಪ್ಪು ಹೆಂಗೆ ಅಲ್ಲಿ ಅವರಿಬ್ರು ದೋಸ್ತಿಗಳಲ್ಲಿ ಕೂತವ್ರೆ.